ಸುದ್ದಿ ಟಿವಿಯ ಡಿಜಿಟಲ್ ವಾಹಿನಿ. ಈ ವಾಹಿನಿ ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನದೇ ಆದ ರೀತಿಯ ಛಾಪು ಮೂಡಿಸ್ತಿದೆ. ನೀವೆಲ್ಲ ನನ್ನನ್ನು ಬೆಂಬಲಿಸ್ತಿದ್ದೀರಿ, ನನ್ನನ್ನು ಬೆನ್ನು ತಟ್ಟುತ್ತಿದ್ದೀರಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ ಇದೆ ಅನ್ನೋದನ್ನು ನಾನು ಮನಗಂಡಿದ್ದೀನಿ. ಈಗಲೂ ಅಷ್ಟೇ ತಮ್ಮ ಹತ್ರ ಮನವಿ ಮಾಡ್ತೀನಿ, ನನ್ನ ಈ ವಾಹಿನಿಯನ್ನು ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಯಾಕೆಂದರೆ ಇವತ್ತು ಎಂತಹ ಸ್ಥಿತಿ ಇದೆ ನೋಡಿ. NDTV ಅಂತ NDTVಯನ್ನೇ ಪ್ರಭುತ್ವದ ಆಶೀರ್ವಾದ ಹೊಂದಿರುವ ಅದಾನಿ ತೆಗೆದುಕೊಳ್ತಿದ್ದಾರೆ. ನಮ್ಮಂಥವರ ಭಿನ್ನ ಧ್ವನಿ ಕುಸಿದು ಹೋಗ್ತಾ ಇದೆ. ನಮ್ಮ ಧ್ವನಿಯನ್ನು ಕೇಳುವವರೇ ಇಲ್ಲ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸ್ಥಿತಿಯಲ್ಲಿ ನಮ್ಮ ಧ್ವನಿಯನ್ನು ಜನಪರವಾದ, ಮನುಷ್ಯ ಪರವಾದ, ದಲಿತರ ಪರವಾದ, ಹಿಂದುಳಿದ ವರ್ಗದವರ ಪರವಾದ, ಅಲ್ಪಸಂಖ್ಯಾತರ ಪರವಾದ ಈ ಧ್ವನಿ ಜನತಂತ್ರವನ್ನು ಉಳಿಸುವ ದೃಷ್ಟಿಯಿಂದ ಉಳಿಸಬೇಕಾಗಿದೆ. ತಾವು ಉಳಿಸಿ ಬೆಂಬಲ ನೀಡಿ. ತಮ್ಮ ಬೆಂಬಲಕ್ಕಾಗಿ ನಾನು ಸದಾ ಕೃತಜ್ಞನಾಗಿರ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್. BS ಯಡಿಯೂರಪ್ಪ ಅವರ ರಾಜಕೀಯ ಬದುಕು ಮುಗಿಯಿತೇನೋ ಎಂದುಕೊಳ್ಳುವ ಸಂದರ್ಭದಲ್ಲಿ ಅವರ ಪುನರ್ವಸತಿಯನ್ನು BJP ವರಿಷ್ಠರು ಮಾಡಿದ್ದಾರೆ. ಹಾಗಿದ್ದರೆ ಇಂಥ ಪುನರ್ವಸತಿಗೆ ಕಾರಣಗಳೇನು? BJPಯ ಅಲಿಖಿತ ನಿಯಮದ ಪ್ರಕಾರ 75 ವರ್ಷ ದಾಟಿದವರು ಮಾರ್ಗದರ್ಶಕ ಮಂಡಳಿಯಲ್ಲಿ ಇರಬೇಕು. ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿಯವರು ಈ ನಿಯಮದ ಪ್ರಕಾರನೇ ಹೊರಗೆ ದಬ್ಬಲ್ಪಟ್ಟರು. ಯಡಿಯೂರಪ್ಪನವರನ್ನು ಕೂಡ ಹೊರಗೆ ಕಳುಹಿಸಲಾಗುತ್ತಿದೆ ಎನ್ನುವ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಅವರ ಪುನರ್ವಸತಿಯ ತೀರ್ಮಾನವನ್ನು BJP ಕೈಗೊಳ್ಳಿತು. BJP ಅಂತಂದರೆ ಇನ್ಯಾರೋ ಅಲ್ಲ, ಮೋದಿ ಆ್ಯಂಡ್ ಅಮಿತ್ ಶಾ. ಇಂತಹ ತೀರ್ಮಾನ ಕೈಗೊಳ್ಳುವುದಕ್ಕೆ ಕಾರಣ ಇದೆ. ಒಂದು, ಪಕ್ಷದ ಅತ್ಯುನ್ನತ ಬಾಡಿಯ ವೇದಿಕೆ ಅಂತ ಏನು ನಾವು ಅಂತೀವಿ, ಅದು ಸಂಸದೀಯ ಮಂಡಳಿ. ಆ ಸಂಸದೀಯ ಮಂಡಳಿಗೆ ಯಡಿಯೂರಪ್ಪನವರನ್ನ ಸದಸ್ಯರನ್ನಾಗಿ ನೇಮಿಸಲಾಯಿತು. ಅದರಂತೆ ಕೇಂದ್ರೀಯ ಚುನಾವಣಾ ಮಂಡಳಿಗೂ ಕೂಡ ಅವರನ್ನು ಸದಸ್ಯರನ್ನಾಗಿ ನೇಮಿಸಲಾಯಿತು. ಆ ಮೂಲಕ ಅವರ ಪುನರ್ವಸತಿ ಮಾಡಲಾಯಿತು. ಬಾಗಿಲು ತೆಗೆದು ಹೊರಗೆ ಕಳಿಸ್ತಾ ಇದ್ದವರನ್ನು ಮತ್ತೆ ಬಾಗಿಲ ಒಳಗಡೆ ಕರೆದು ಕೂಡಿಸಲಾಯಿತು. ಸೊ ಇಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುವುದಕ್ಕೆ ಕಾರಣಗಳೇನು? ಮೊದಲನೇದಾಗಿ ಈ ತೀರ್ಮಾನ ಬೀರುವ ಪರಿಣಾಮಗಳೇನು? ಎರಡನೇದು, ಬಹಳ ಸ್ಪಷ್ಟ, ರಾಜ್ಯದಲ್ಲಿ BJPಯ ಸ್ಥಿತಿ ಉತ್ತಮವಾಗಿಲ್ಲ. ಇದು ಮೊದಲನೇ. ಎರಡನೇದಾಗಿ, ಸರ್ಕಾರದ ಇಮೇಜ್ ದಿನದಿಂದ ದಿನಕ್ಕೆ ನಾಶವಾಗ್ತಾ ಇದೆ. ಇಮೇಜ್ ಹೊರಟು ಹೋಗ್ತಾ ಇದೆ. ಅದರ ಜೊತೆಗೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಾಗಲಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಾಗಲಿ ಮತವನ್ನು ತರುವಷ್ಟು ಶಕ್ತಿಯನ್ನು ಹೊಂದಿಲ್ಲ. ಅಂದರೆ ಈ ಇಬ್ಬರ ಮುಖ ನೋಡಿ ಯಾರೂ ಕೂಡ ಮತ ಹಾಕುವ ಸ್ಥಿತಿ ಇಲ್ಲ. ಅದರ ಜೊತೆಗೆ ಇತ್ತೀಚಿನ ತಿಂಗಳುಗಳಲ್ಲಿ BJPಯ ಕಾರ್ಯಕರ್ತರು ಬೇರೆ ಬೇರೆ ಕಾರಣಗಳಿಂದಾಗಿ ಬೇಸರಗೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಅವರಿಗೆ ಬೇಸರ ಇದೆ, ಅಧ್ಯಕ್ಷರ ಮೇಲೆ ಬೇಸರ ಇದೆ. ನಳಿನ್ ಕುಮಾರ್ ಕಟೀಲ್ ಅವರ ವಿಚಾರದಲ್ಲಂತೂ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನವೇ ನಡೀತಾ ಇದೆ. ಏನು, ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳೂರಿಗೆ ಭೇಟಿ ನೀಡ್ತಾರೆ, ಅದಕ್ಕೂ ಮೊದಲು ಈ ಅಭಿಯಾನ ತೀವ್ರ ರೂಪವನ್ನು ಪಡೆದುಕೊಂಡಿದೆ. ಇದರಿಂದ BJP ವರಿಷ್ಠರಿಗೆ ಅರಿವಾದದ್ದು ಅಂದರೆ ಕರ್ನಾಟಕದಲ್ಲಿ ಒಬ್ಬ ಪ್ರಬಲ ನಾಯಕರು ಬೇಕಾಗಿದ್ದಾರೆ ಅಂತ. ಇದು ಜ್ಞಾನೋದಯ ಅನ್ನಿ. ಯಾಕಂದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಯಾವುದೇ ಸ್ಥಳೀಯ ನಾಯಕರುಗಳು ಪ್ರಬಲರಾಗದಂತೆ ನೋಡಿಕೊಂಡು ಬಂದದ್ದು BJP ವರಿಷ್ಠ. ಒಬ್ಬ ವ್ಯಕ್ತಿ ಪ್ರಬಲನಾಗ್ತಾನೆ ಅಂತ ಅಂದ ತಕ್ಷಣ ಅವ್ರನ್ನ ಕಟ್ ಮಾಡಿ ತೆಗೆದು ಒಗೆದು ಕೊಡೋದು. ಲೇಟೆಸ್ಟ್ ಗೊತ್ತು, ನಿತಿನ್ ಗಡ್ಕರಿ ಅವರು. ಸೊ ಈ ಮೋದಿ ಸಂಪುಟದ ಬಗ್ಗೆ ಯಾರಾದರೂ ಮಾತನಾಡೋದಿದ್ರೆ ಮೊದಲ ಹೊಗಳಿಕೆ ನಿತಿನ್ ಗಡ್ಕರಿ ಅವರಿಗೆ ಬರುತ್ತೆ. ಇದನ್ನು ಸಹಿಸಲು ಸಾಧ್ಯ ಆಗದೆ ಅವರನ್ನು ಸಂಸದೀಯ ಮಂಡಳಿಯಿಂದ ಹೊರಗಾಕಿ ಇನ್ನೊಬ್ಬ ಮಹಾರಾಷ್ಟ್ರದ
ನಾಯಕ ಉಪಮುಖ್ಯಮಂತ್ರಿ ಫಡ್ನವೀಸ್ ಅವರನ್ನು ತಗೊಳ್ಳಾಯಿತು. ಎಲ್ಲ ಕಡೆ ಅಷ್ಟೇ. ನೀವು ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕತ್ರಿ ಹಾಕಲಾಯಿತು. ಗುಜರಾತ್ನಲ್ಲಂತೂ ಹೊಸ ನಾಯಕರೇ ಬೆಳೀತಾ ಇಲ್ಲ, ಪ್ರಬಲ ನಾಯಕರು. ಎಲ್ಲೆಡೆ ಮೋದಿ ಅಮಿತ್ ಶಾ ಮಾತ್ರ ಮಿಂಚುತ್ತಾ ಇದ್ದಾರೆ. ಹೇಗೆ ಪಕ್ಷದ ಒಳಗಡೆ ಅವರು ಹೇಳಿದ್ದೇ ವೇದವಾಕ್ಯವೋ ಅದೇ ರೀತಿ ರಾಜ್ಯ ಮಟ್ಟದ ನಾಯಕರುಗಳನ್ನು ಅವರ ಸಮಾಧಿ ಮಾಡಲಾಗ್ತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲೂ ಆಗಿತ್ತು. ಆದರೆ ಈಗ ಅವರಿಗೆ ಆದ ಜ್ಞಾನೋದಯ ಯಾವ ರೀತಿಯದು, ಅವರಿಗೆ ಏನೇ ಆಗಲಿ ಏನಕ್ಕೇನ ಪ್ರಕಾರೇಣ ಅಧಿಕಾರ ನನಗಿರಲಿ, ಅಧಿಕಾರ ನಮಗೆ ಬೇಕು ಅನ್ನೋದೇ ರಾಜಕಾರಣ, ಬೇರೆ ಇಲ್ವೇ ಇಲ್ಲ ಮೋದಿ ಅಮಿತ್ ಶಾ ಅಂತ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುವ ಸಾಧ್ಯತೆ ಕಡಿಮೆ ಅಂತ ಬಿಜೆಪಿ ಗೊತ್ತಾದ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಸೇರಿ ಯಡಿಯೂರಪ್ಪನವರಿಗೆ ಪುನರ್ವಸತಿ ಕಲ್ಪಿಸುವ ತೀರ್ಮಾನವನ್ನು ತೆಗೆದುಕೊಂಡರು. ಇಂತಹ ತೀರ್ಮಾನ ತೆಗೆದುಕೊಳ್ಳುವುದರ ಹಿಂದೆ ಕಾರಣಗಳಿವೆ. ಒಂದು ಕಾರ್ಯತಂತ್ರ ಇದೆ, ಅದು ಅಧಿಕಾರವನ್ನು ಕಬಳಿಸುವ ಕಾರ್ಯತಂತ್ರ. ಯಡಿಯೂರಪ್ಪನವರನ್ನು ಪದಚ್ಯುತಗೊಳಿಸಿದ ಮೇಲೆ, ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ಮೇಲೆ ಅದೇ ಸಮುದಾಯದ ಇನ್ನೊಬ್ಬ ನಾಯಕರನ್ನು ತಂದರೂ ಕೂಡ ಯಾವ ಪರಿಣಾಮವೂ ಆಗಲೇ ಇಲ್ಲ. ಸೊ ಹಾಗಾಗಿ ಲಿಂಗಾಯತರು ಮುನಿಸಿಕೊಂಡ್ರೆ ಕರ್ನಾಟಕದಲ್ಲಿ ತಮ್ಮ ಕತೆ ಮುಗಿದಂತೆ ಅನ್ನೋ ಕಾರಣಕ್ಕಾಗಿ ಯಡಿಯೂರಪ್ಪನವರನ್ನು ವಾಪಸ್ ಕರೆಸಲಾಯಿತು. ಈ ಮೂಲಕ ಲಿಂಗಾಯತ ಸಮುದಾಯ ಸಮಾಧಾನಗೊಳ್ಳಬಹುದು ಅಂತ. ಆದರೆ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ಏನಿದೆ ಅವರು ಸೂಕ್ಷ್ಮಜ್ಞರು ಅಂತ. ಅವರಿಗೆ ಈ ಒಂದು ರಾಜಕೀಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ, ವಿಶ್ಲೇಷಿಸುವ, ನಂತರ ತಮ್ಮದೇ ಆದ ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ ಲಿಂಗಾಯತ ಕಮ್ಯುನಿಟಿ ಕರ್ನಾಟಕದಲ್ಲಿದೆ. ಸೊ ಇದನ್ನು ಹಾಗಿದ್ರೆ ಇದರ ಪರಿಣಾಮ ಏನಾಗುತ್ತೆ? ಮೊದಲನೇದಾಗಿ ಸಂಸದೀಯ ಮಂಡಳಿ ಏನಿದೆ, 11 ಸದಸ್ಯರ ಮಂಡಳಿ, ಅಲ್ಲಿ ಉಳಿದವರು ಯಾರು ಮಾತಾಡಲ್ಲ. ಅಲ್ಲಿ ಮಾತನಾಡುವವರು ಅಲ್ಲಿ ಇತ್ತೀಚೆಗಂತೂ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಬಂದು ಅಪ್ರೂವಲ್ ಹಾಕಿಸ್ತಾರೆ. ಉಳಿದವರೆಲ್ಲ ಹೆಬ್ಬೆಟ್ಟು ಅಂದ್ರೆ ಗೊತ್ತಲ್ಲ, ಹೋಗ್ಬಿಟ್ಟು ಒತ್ತದಷ್ಟೇ. ಏನು ಮೋದಿ ಅಮಿತ್ ಶಾ ಹೇಳ್ತಾರೆ ಅದೇ ಫೈನಲ್. ಉಳಿದವರು ಯಾರು ಧ್ವನಿ ಎತ್ತುವವರು ಇಲ್ಲ, ಧ್ವನಿ ಎತ್ತದೂ ಇಲ್ಲ. ಆದ್ದರಿಂದ ಒಂದು ಆಲಂಕಾರಿಕ ಹುದ್ದೆ ಅದು. ಸಂಸದೀಯ ಮಂಡಳಿ ಸದಸ್ಯರು ಇವರು ಅಂತ ಗ್ರೇಟ್ ಅಲ್ವೇ ಅಲ್ಲ, ಅಲ್ಲಿ ಕೆಲಸನೇ ಇರಲ್ಲ. ಯಾವಾಗಲೂ ಒಂದ್ಸಲ ನಡೆಯುತ್ತೆ ಸಭೆ, ಮೋದಿ ಅಮಿತ್ ಶಾ ನಿರ್ಣಯ ತರ್ತಾರೆ, ಅದಕ್ಕೆ ಅಪ್ರೂವಲ್ ಕೊಟ್ಬಿಟ್ಟು ಕಾಫಿ ಬಿಸ್ಕೆಟ್ ಕೊಡ್ತಾರಲ್ವ ಮೀಟಿಂಗ್ಗಳಲ್ಲಿ, ಆ ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿಳ್ಕೊಂಡು ಬರಬೇಕು, ಅದು ಪ್ರಯೋಜನ ಇಲ್ಲ. ಇನ್ನು ಕೇಂದ್ರೀಯ ಚುನಾವಣಾ ಮಂಡಳಿ ಏನಿದೆ ಅದು ಒಂದಷ್ಟು ಪ್ರಬಲವಾದ ಸಂಸ್ಥೆ ಅನ್ನೋದು ಅನುಮಾನ ಇಲ್ಲ. ಯಾಕೆಂದರೆ ಬಹುತೇಕ ಚುನಾವಣೆಗೆ ಅಭ್ಯರ್ಥಿಗಳನ್ನು ಫೈನಲೈಸ್ ಮಾಡುವ ಪ್ರತಿಯೊಂದು ಕೂಡ ಅದಕ್ಕೆ ಅಧಿಕಾರ ಇದೆ. ಆದರೆ ಅಲ್ಲೂ ನಡೆಯುವುದು ಹೆಬ್ಬಟ್ಟಿನ ರಾಜಕಾರಣನೇ. ಅಲ್ಲಿ ಯೂಸ್ವಲಿ ಕೇಂದ್ರ ಸಮಿತಿ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂದ್ಕೊಳ್ಳಿ, 1-2 ಹೆಸರನ್ನು ಕಳಿಸ್ಕೊಡ್ತಾರೆ. ಆ 2 ಹೆಸರನ್ನು ಇಲ್ಲಿ ಬಂದ ಮೇಲೆ ಯಾರೋ ಒಂದು ಟಿಕ್ ಹಾಕ್ತಾರೆ. ಸೊ ಅದಕ್ಕೆ ಸಂಘ ಪರಿವಾರ ಒಪ್ಪಿಗೆ ಕೊಡಬೇಕು, ಎಲ್ಲ ಮಾಡಬೇಕು. ಸಂತೋಷ್ ಜಿ ಅಲ್ಲಿದ್ದಾರೆ. ಸೊ ಅವರು ಯಡಿಯೂರಪ್ಪ ವಿರೋಧಿಗಳು, ಯಡಿಯೂರಪ್ಪನ ಕಂಡ್ರವರಿಗೆ ಅಷ್ಟಕ್ಕಷ್ಟೇ. ಸೊ ಅಲ್ಟಿಮೇಟ್ಲಿ ಮೋದಿ ಅಮಿತ್ ಶಾ ನಡ್ಡದು ಏನು ಕೆಲಸ ಇಲ್ಲ, ಸುಮ್ಮನೆ ಕೂತಿರೋದಷ್ಟೇ, ಅವರು ಮಾಡ್ತಾರೆ. ಅದರಿಂದ ಈ 2 ಅಲಂಕಾರಿಕ ಹುದ್ದೆಗಳಿವೆ. ಇದರಿಂದ ಯಡಿಯೂರಪ್ಪನವರಿಗೆ ವೈಯಕ್ತಿಕವಾಗಿ ಯಾವ ಲಾಭನೂ ಇಲ್ಲ, ಏನೂ ಆಗಲ್ಲ. ಸೊ ನಾನು ಸಂಸದೀಯ ಮಂಡಳಿ ಸದಸ್ಯ ಅಂದ್ಕೊಂಡು ಎಲ್ಲ ಕಡೆ ಓಡಾಡ್ಬೋದು ವೈಯಕ್ತಿಕವಾಗಿ. ಇನ್ನು ಪಕ್ಷಕ್ಕೂ ಕೂಡ ಕೇವಲ ಯಡಿಯೂರಪ್ಪನವರಿಗೆ 2 ಹುದ್ದೆ ಕೊಟ್ಟರು ಅನ್ನುವ ಕಾರಣಕ್ಕಾಗಿ ಯಡಿಯೂರಪ್ಪನ ಅಭಿಮಾನಿಗಳು, ಅವರ ಸಮುದಾಯದವರು BJPಗೆ ಮತ ಹಾಕೇ ಬಿಡ್ತಾರೆ ಅಂತ ನಾನು ನಂಬಿಕೆ. ಆ ರೀತಿ ಸಮುದಾಯ ಅಲ್ವೇ ಅಲ್ಲ, ಕಣ್ಣು ಮುಚ್ಚಿ ಮತ ಹಾಕುವ ಸಮುದಾಯ ಅಲ್ಲ. ಅವರಿಗೆ ಆಲೋಚನೆ ಮಾಡುವ ಶಕ್ತಿ ಇದೆ, ವಿಶ್ಲೇಷಣೆ ಮಾಡುವ ಶಕ್ತಿ ಇದೆ. ಸೊ ಆ ಕಾರಣಕ್ಕಾಗಿ ಒಂದು ಯಡಿಯೂರಪ್ಪನವರಿಗೆ ವೈಯಕ್ತಿಕವಾಗಿಯೂ ಲಾಭ ಇಲ್ಲ, ಎರಡನೇದಾಗಿ ಪಕ್ಷಕ್ಕೂ ಕೂಡ ಏನಿದೆ ಅಂತಹ ಲಾಭ ಆಗತ್ತೆ ಅಂತ ನನಗೆ ಅನಿಸಲ್ಲ. ಲಾಭ ಸಿಗುವ ಚಾನ್ಸಸ್ ಕಡಿಮೆ. ಯಾಕಂದರೆ ಈಗಾಗಲೇ BJPಯ ಪಾಪ್ಯುಲಾರಿಟಿ ಗ್ರ್ಯಾಪ್ ಡೌನ್ ಆಗ್ತಿದೆ. ಮೋದಿಯವರು ಮೊದಲಷ್ಟು ಪಾಪ್ಯುಲರ್ ಆಗಿಲ್ಲ. ಸ್ಟಿಲ್ ಈಸ್ ಎ ಅನ್ಕ್ವಶನೇಬಲ್ ಲೀಡರ್, ನೋ ಡೌಟ್ ಅಬೌಟ್ ದ್ಯಾಟ್. ನೆಕ್ಸ್ಟ್ ಇಲೆಕ್ಷನ್ ಪ್ರಧಾನಿನೂ ಆಗ್ಬೋದು. ಒಂದು ರಾಜ್ಯ ಚುನಾವಣೆಯಲ್ಲಿ ಮೊದಲಿನಷ್ಟು ಮತ ತರುವ ಶಕ್ತಿ ಏನಿದೆ ಅದು ಮೋದಿಯವರಿಗಿಲ್ಲ. ಅಮಿತ್ ಶಾ ಬಿಟ್ಬಿಡಿ, ಅಮಿತ್ ಶಾ ಅವ್ರಿಗೆ ಚಾಣಕ್ಯ ಗಿಣಕ್ಯ ಅಂತ ಮಾಧ್ಯಮದವರು ಹಣೆಪಟ್ಟಿ ಕೊಟ್ಬಿಟ್ಟು ಅವ್ರ ತಲೆ ಮೇಲೆ ಕಿರೀಟ ಇಟ್ಬಿಟ್ಟು
ಏನೇನೋ ಮಾತಾಡಿದ್ರು. ಅವ್ರು ಚಾಣಕ್ಯ ಅಲ್ಲ, ಏನಲ್ಲ, ಕುತಂತ್ರಿ. ಅಮಿತ್ ಶಾ ತಂತ್ರ ಅಲ್ಲ, ಕುತಂತ್ರವನ್ನು ಮಾಡಬಲ್ಲರು. ಅವರು ಕುತಂತ್ರದ ಭಾಗವಾಗಿ ಈಗ ದೆಹಲಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಏನಾದರೂ ಮಾಡಿ ದೆಹಲಿ ಸರ್ಕಾರವನ್ನು ಕೆಳಗಬೇಕು ಅಂತ, ಒಂದು ರಾಜ್ಯ ಆದ್ಮೇಲೆ ಒಂದು ರಾಜ್ಯ, ಜನತಾಂತ್ರಿಕವಾಗಿ ಆಯ್ಕೆಯಾದ ಸರ್ಕಾರಗಳನ್ನ ಉರುಳಿಸುವ ಕುತಂತ್ರಿ ಇದ್ದಾನೆ ಅಮಿತ್ ಶಾ ಅವರು. ಸೊ ಆದರೆ ಪ್ರಧಾನಿಯವರಿಗೆ ಮತ ತರುವ ಒಂದು ಶಕ್ತಿ ಇದೆ ಅನ್ನೋ ಉದ್ದೇಶ. ಅದರ ಜೊತೆಗೆ ಯಡಿಯೂರಪ್ಪನವರ ಶಕ್ತಿ ಏನಿದೆಯಲ್ಲ, ಅದು ಮತ ತರುವ ಶಕ್ತಿ, ಅದು ಈಗ ಅಷ್ಟು ಪರಿಣಾಮಕಾರಿಯಾಗಲಾರರು ಅನ್ನೋದಕ್ಕೆ ಕಾರಣ ಇದೆ. ಈ ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೀತಾ ಇಲ್ಲ, ಸಾಮೂಹಿಕ ನಾಯಕತ್ವದಲ್ಲಿ ನಡೆಯುತ್ತೆ. ಒಬ್ಬರ ನೇತೃತ್ವದಲ್ಲಿ ನಡೆಯುವುದಕ್ಕೂ ಸಾಮೂಹಿಕ ನಾಯಕತ್ವದಲ್ಲಿ ನಡೆಯೋದಕ್ಕೂ ವ್ಯತ್ಯಾಸ ಇದೆ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಚುನಾವಣೆ ಕಣಕ್ಕೆ ಇಳಿದ್ರೆ ಆಗ ಅದು ಬೀರುವ ಪರಿಣಾಮ ಬೇರೆ. ಸಾಮೂಹಿಕ ನಾಯಕತ್ವದಲ್ಲಿ ಅಂದರೆ ಎಲ್ಲ ಇದಾರಲ್ಲ, ಕಟೀಲು ಪಟೀಲು, ಇಂಥ ಜನ, ಸೊ ಬೊಮ್ಮಾಯಿ, ಅಶೋಕ, ಸೊ ಇಂಥವ್ರ ನಡುವೆ ಅವರೂ ಒಬ್ಬರಾಗಿರ್ತಾರೆ. ಅವರು ಒಬ್ಬರಾಗಿರುವುದೇನಿದೆ ಅದು ಅವ್ರ ಶಕ್ತಿಯನ್ನು ಗುಂದಿಸ್ತಾರೆ. ಅವರ ನೇತೃತ್ವ ಆದರೆ ಅದು ಅವರಿಗೆ ಶಕ್ತಿಯನ್ನು ನೀಡುತ್ತೆ. ಆದ್ದರಿಂದ ಚುನಾವಣೆಯ ಮೇಲೆ ಅದು ಪರಿಣಾಮ. ಆದರೆ ಇನ್ನೊಂದು ವಾದ ಇದೆ, ಅದು ಚುನಾವಣಾ ನಂತರದ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವರು ಉಪಯೋಗಕ್ಕೆ ಬರಬಲ್ಲರು. ಅದನ್ನು ನಾನು ಒಪ್ತೀನಿ. ಅದೇನು ಆಗಿದ್ರೆ, ಚುನಾವಣಾ ನಂತರ ಅತಂತ್ರ ವಿಧಾನಸಭೆ ನಿರ್ಮಾಣ ಆದರೆ ಆಗ JDS ಅನ್ನು ಮನವೊಲಿಸಿ ಅವರನ್ನು BJP ಹತ್ರ ತರುವ ಶಕ್ತಿ ಯಡಿಯೂರಪ್ಪನವರಿಗಿದೆ ಅಂತ ಪಕ್ಷದ ವರಿಷ್ಠರು ನಂಬಿದ್ದಾರೆ, BJP ವರಿಷ್ಠರು. ಅದು ನಿಜ, ಈ ಕ್ಯಾನ್ ಡೂ ದ್ಯಾಟ್. ಸೊ JDSಗೇನು ಯಾವ ತತ್ವ ಸಿದ್ಧಾಂತ ಇದೆ ಅಂತ ಹೇಳೋಕ್ಕಾಗಲ್ಲ. ಅವರು ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ, ಹಾಲುಂಡಿ ಟೈಪ್. ಸೊ ಅವರನ್ನು ತರಬಹುದು. ಅವರೊಬ್ಬರು ತರೋದಕ್ಕೆ ಸಾಧ್ಯ ಆಗಿದ್ದರೆ ಕಾಂಗ್ರೆಸ್ ಮತ್ತು JDS ಅನ್ನು ಒಡೆಯುವ ಶಕ್ತಿ ಏನಿದೆ ಅದು ಯಡಿಯೂರಪ್ಪನವರಿಗಿದೆ. ಅವರು ಆ ಶಾಸಕರನ್ನ ಕರೆಸಿ ಅವ್ರ ಸಭೆ ಮಾಡಿ ಏನೋ ಮಾಡಿ ಮನವೊಲಿಸಿ ಕೊಡೋದೆಲ್ಲ ಕೊಟ್ಟು ವ್ಯವಹಾರ ಕುದುರಿಸ್ಬಿಟ್ಟು ಎತಕ ಬಂದರು. ಅದನ್ನು ಅವ್ರು ತೋರಿಸಿದ್ದಾರೆ. ಸೊ ಆಗ ಅವರು ಉಪಯೋಗಕ್ಕೆ ಬರಬಹುದು. ಯಾಕೆಂದರೆ BJP ವರಿಷ್ಠರ ಚಿಂತನೆಯ ಪ್ರಕಾರ, ಅವರ ಆಲೋಚನೆಯ ಪ್ರಕಾರ, ಅವರು ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ನೋಡಿದ ಪ್ರಕಾರ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಬ್ಸಲ್ಯೂಟ್ ಆದ ಮೆಜಾರಿಟಿ ಬರಲ್ಲ. ಸೊ ಎಬ್ಸಲ್ಯೂಟ್ ಮೆಜಾರಿಟಿ ಬರದಿರುವಂತಹ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪ ಇದ್ದರೆ ಅವರು ಬಳಸ್ಕೋಬಹುದು. ಇದಕ್ಕೆ ಪ್ರತಿಯಾಗಿ ಯಡಿಯೂರಪ್ಪ ಕೇಳ್ಬೋದು, ನನ್ನ ಮಗನ ಮಂತ್ರಿ ಮಾಡಿ ಅಂತ. ಮಂತ್ರಿಯನ್ನು ಮಾಡ್ಬೋದು. ಯಾಕೆಂದರೆ ಅಂಥ ಸಂದರ್ಭದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆ ಏನಿದೆ ಅದು ಯಡಿಯೂರಪ್ಪನವರು ಸ್ಪರ್ಧಿಸುವ ಸಂಭವ ಭಾಳ ಕಡಿಮೆ. ಸೊ ಅಂಥ ಸಿಚುವೇಶನ್ನಲ್ಲಿ ಶಿಕಾರಿಪುರದಿಂದ ಅವರ ಮಗ ವಿಜಯೇಂದ್ರ ನಿಲ್ತಾರೆ. ಸೊ ಯಡಿಯೂರಪ್ಪನವರಿಗೆ ಸಾಕು ಸಂಸದೀಯ ಮಂಡಳಿಯ ಸದಸ್ಯರಾಗಿ, ಕೇಂದ್ರೀಯ ಚುನಾವಣೆ ಮಂಡಳಿಯ ಸದಸ್ಯರಾಗಿ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬಿಟ್ಟು ಉತ್ತರಾಧಿಕಾರಿಯನ್ನು ನೇಮಿಸಿ ಅವರು ಸಂತೋಷವಾಗಿ ರಾಜಕಾರಣದಿಂದ ನಿರ್ಗಮಿಸಬಹುದು. ಅದಕ್ಕೂ ಕೂಡ ಅವರ ರಾಜಕೀಯ ಕೊನೆಯ ಈ ಇನ್ನಿಂಗ್ಸ್ನಲ್ಲೂ ಕೂಡ ಅವರಿಂದ ಲಾಭ ಪಡೆಯುವ ಬಗ್ಗೆ BJP ವರಿಷ್ಠರು ಯೋಚನೆ ಮಾಡ್ತಿದ್ದಾರೆ. ಸೊ BJP ವರಿಷ್ಠರ ಈ ಲಾಭದ ಲೆಕ್ಕಾಚಾರವೇ ನೇಪಥ್ಯಕ್ಕೆ ಸರಿಯುತ್ತಿದ್ದ ಯಡಿಯೂರಪ್ಪನವರನ್ನು ಮತ್ತೆ ಕರೆದುಕೊಂಡು ಬಂದದ್ದು. ಅದು ಯಡಿಯೂರಪ್ಪನವರಿಗೆ ಮಾಡುವ ಉಪಕಾರ ಅಲ್ಲ. ಅವರು ಈ ಪಕ್ಷವನ್ನು ಕಟ್ಟಿದವರು, BJPಯನ್ನು ಹೋರಾಟ ಮಾಡಿದವರು, ರೈತರ ಪರವಾಗಿ ಹೋರಾಟ ಮಾಡಿದವರು, ಅವರ ಅಡ್ಮಿನಿಸ್ಟ್ರೇಷನ್ ಭಾಗ ಒಂದು. ಅವರ ಆಡಳಿತದ ಬಗ್ಗೆ ನನ್ನದೇ ಆದ ಆಕ್ಷೇಪ ಇದೆ. ಆದರೆ ಸಂಘಟನೆಯ ವಿಚಾರದಲ್ಲಿ ಏನೂ ಇಲ್ಲದ BJPಯನ್ನು ಅವರು ಕಟ್ಟಿದ್ದು ಹೇಗೆ ಅಂತ ನಾನು ನೋಡಿದ್ದೇನೆ. ಅವರು ಅನಂತಕುಮಾರ್ ಇಬ್ಬರು ಸೇರಿ ಅಂತ ಅಧಿಕಾರಕ್ಕೆ ತರುವ ರೀತಿ ಅವರು ಕಟ್ಟಿದ್ದು ಇದೆಯಲ್ಲ, ಇಂತಹ ವ್ಯಕ್ತಿ ಯಾವುದೇ ರಾಜಕೀಯ ಪಕ್ಷಕ್ಕೂ ಆಸ್ತಿ. ಅವರನ್ನು ಕಳುಹಿಸಿಕೊಡಬೇಕಾಗಿದ್ದರೂ ಗೌರವದಿಂದ ಕಳುಹಿಸಿಕೊಡಬೇಕಾದ್ದು BJP ಅಂತ ಪಕ್ಷದ ಕರ್ತವ್ಯ ಆಗಿತ್ತು. ಆದರೆ ಆಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿ ಇಂಥವ್ರನ್ನೇ ಎತ್ತಬಿಟ್ಟು ಹಿಂದೆ ಮುಂದೆ ನೋಡದೆ ಕಸದ ಬುಟ್ಟಿಗೆ ಒಗೆದಂಥವ್ರು ಈಗ ಯಡಿಯೂರಪ್ಪನವ್ರನ್ನ ಕಸದ ಬುಟ್ಟಿಗೆ ಹಾಕ್ತಾ ಇದ್ದಾರೆ. ಪುಸಕ್ಕಂತ ಮೇಲೆ ಎತ್ಬಿಟ್ಟು ತರ್ತಿದ್ದಾರೆ. ಇಷ್ಟೇ. ಇದನ್ನು ಮೀರಿ ಇದರಲ್ಲಿ ಯಾವುದೇ ತತ್ವ ಆಗಲಿ, ಸಿದ್ಧಾಂತ ಆಗಲಿ, ಇನ್ನೊಂದಾಗಲಿ ಇಲ್ಲ.
ಈಗ ಯಡಿಯೂರಪ್ಪನವರು ಅವರಿಗೆ ಬೇಕು, ಉಪಯೋಗಿಸ್ಕೋಬೇಕು, ಬಳಸ್ಕೋಬೇಕು. ಇದು ಬಳಕೆಯ ರಾಜಕಾರಣ. ಅದರಲ್ಲಿ ಮೋದಿ ಮತ್ತು ಅಮಿತ್ ಶಾ ಸಿದ್ಧ ಹಸ್ತರು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.